ಹಾಯ್, ನಾನು ನಿಮ್ಮ ಸಾಮ್ರಾಟ್ ಶೆಟ್ಟಿ ಇವಳ ನೆಂಟಿ ಸರಸ್ವತಿ ಶೆಟ್ಟಿ. ಇವತ್ತು ನಾವು ವಿಸಿಟ್ ಮಾಡ್ತಾ ಇದೀವಿ ಪೋಲಾರ್ ಬೀರ್ಗೆ. ಅದು ಬೆಂಗಳೂರಲ್ಲಿರೋ ಪೋಲಾರ್ ಬೀರಿಗಲ್ಲ, ಎಲ್ಲಿ ನಮ್ಮ ಹಾಸನಲ್ಲಿರೋ ಪೋಲಾರ್ ಬೀರ್ಗೆ. ಓಕೆ, ನಮ್ಮ ಹಾಸನದಲ್ಲಿರೋ ಪೋಲಾರ್ ಬೀರ್ಗೆ ಹೊಸದಾಗಿ ಓಪನ್ ಆಗಿದೆ. ಸೊ ನಾವು ಪೋಲಾರ್ ಬೀರ್ಗೆ ವಿಸಿಟ್ ಮಾಡ್ತಾ ಇದೀವಿ, ಬನ್ನಿ. MG ರೋಡ್ ಎಂಟ್ರೆನ್ಸ್ ಇಂದ ಕಂಪ್ಲೀಟ್ ಡೆಡ್ ಎಂಡ್ ಸ್ಟ್ರೈಟ್ ಹೋಗ್ತಾ ಇದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ತನ್ವಿ ತ್ರಿಷಾ ಚೌಟ್ರಿ ಸಿಗತ್ತೆ. ಅಲ್ಲಿ ನೀವು ಕರೆಕ್ಟ್ ಆಗಿ ಲೆಫ್ಟ್ ಟರ್ನ್ ಆದ್ರೆ ಸ್ವಲ್ಪ ದೂರಕ್ಕೆ ಹೋದ್ರೆ ನಿಮ್ಗೆ ಪೋಲಾರ್ ಬೀರ್ ಸಿಗತ್ತೆ. ಕೊನೆಗೂ ಪೋಲಾರ್ ಮುಂದೆ ಬಂದಾಯ್ತು. ಬನ್ನಿ ಒಳಗೋಣ. ನಾವು ಒಳಗೆ ಬರ್ತಿದ್ದಂಗೆನೆ ಒಂಥರ ಸ್ಪೆಷಲ್ ಆಗಿರೋ ಒಂದು ಅಟ್ಮಾಸ್ಫಿಯರ್ ನಮಗೆ ಸಿಕ್ತು. ನಾವಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಏನು ಆರ್ಡರ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನಮಗೆ ಅಲ್ಲಿರೋ ಆಂಬಿಯನ್ಸ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಮಾಡಿರೋ ಅರೇಂಜ್ಮೆಂಟ್ಸ್ಗಳು, ಕ್ಲೀನ್ನೆಸ್ ಮತ್ತೆ ಕಸ್ಟಮರ್ಸ್ಗಳ ಜೊತೆ ಟ್ರೀಟ್ ಮಾಡೋ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೊರಗಡೆ ಎಷ್ಟು ಕ್ಲೀನ್ ಇದೆ ಹಾಗೆ ಒಳಗಡೆ ಎಷ್ಟು ಕ್ಲೀನ್ ಇದೆ ಅಂತ ನೋಡೋಣ ಅಂತ ಒಳಗೇನೂ ಹೋಗಿ ನೋಡ್ಕೊ ಬಂದ್ವಿ. ಅಲ್ಲೂ ಅಷ್ಟೇ ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನಾವು ಏನು ಆರ್ಡರ್ ಮಾಡಬೇಕು ಅಂತ ಯೋಚನೆ ಮಾಡಿ ಟೋಟಲ್ 3 ಐಟಮ್ಸ್ಗಳು ನಾವು ಆರ್ಡರ್ ಮಾಡಿದ್ವಿ. ಯಾವ್ದು ಅಂತ ಅಂದ್ರೆ, ಫಸ್ಟ್ ಐಟಮ್ ರೆಡ್ ವೆಲ್ವೆಟ್ ಚಾಕೋಸಿನ್ ಅಂತ ಸ್ಪೆಷಲ್ ಆಗಿ ಕಾಣ್ತಾ ಇತ್ತು, ಹೊಸ ಐಟಮ್ ಇದು. ಹಾಗೆ ಸೆಕೆಂಡ್ ಐಟಮ್ ನಾವು ಆರ್ಡರ್ ಮಾಡಿದ್ದು ಸ್ಪೆಷಲ್ ಗಡ್ಬಡ್. ಇನ್ನು ಪೋಲಾರ್ ಬೀರಿಗೆ ಹೋದಾಗ ಮಿಸ್ ಮಾಡದೆ ಡೆತ್ ಬೈ ಚಾಕ್ಲೇಟ್ ತಗೊಳ್ಳೇಬೇಕು ಅಂತ ಸಿಕ್ಕಾಪಟ್ಟೆ ಜನರು ಹೇಳಿದ್ರು. ಹಾಗಾಗಿ ಮೂರನೇ ಐಟಮ್ ಡೆತ್ ಬೈ ಚಾಕ್ಲೇಟ್. ಓಕೆ, ನಿನಗೆ ಮೇಯ್ನ್ ಆಗಿ 3ರಲ್ಲಿ ಸಖತ್ತಾಗಿ ಯಾವ್ದು ಇಷ್ಟ ಆಯ್ತು ನಿಂಗೆ? ನಂಗೆ ಅನ್ಕಂಡೆ ನೀ ಏನಾದ್ರು ಡೆತ್ ಬೈ ಚಾಕ್ಲೇಟ್ನ ಬಿಟ್ಕೊಡ್ತೀಯಾ? ಸಖತ್ತಾಗಿದೆ. ಇದು ಬಿಸ್ಕೆಟ್ ಎಲ್ಲ ಹಾಕಿದ್ದಾರೆ ಮತ್ತು ಐಸ್ ಕ್ರೀಮ್ ಇದು ಫ್ಲೇವರ್ ಸಖತ್ತಾಗಿದೆ. ಕ್ರೀಮ್ ಅಂತೂ ಸೂಪರ್ ಇದೆ. ಡೆತ್ ಬೈ ಚಾಕ್ಲೇಟ್ ಇದು ನಿಮ್ಮ ಫೇವ್ರೇಟ್ ಇದು. ಯಾವಾಗಲೂ ಅಷ್ಟೇ ಕೇಕು ಐಸ್ ಕ್ರೀಮು ಎರಡೂ ಒಟ್ಟಿಗೆ, ಬರೀ ಐಸ್ ಕ್ರೀಮ್ ಮತ್ತು ಬರೀ ಕೇಕು ಅಂತ ತಿನ್ಬಾರ್ದು. ಟೋಟಲ್ 3 ಹಾಕಿರ್ತಾರೆ ಅದರಲ್ಲಿ, ಐಸ್ ಕ್ರೀಮು, ಕೇಕು ಮತ್ತು ಕೆಲವೊಂದು ಕ್ರೀಮ್ ಹಾಕಿರ್ತಾರೆ. ಆ ಕ್ರೀಮ್ ವೈಟ್ ಕ್ರೀಮ್ ಇರುತ್ತೆ, ಈ 3 ಒಟ್ಟಿಗೆ ತಿನ್ಬೇಕು, ಆವಾಗಲೇ ಟೇಸ್ಟ್ ಗೊತ್ತಾಗಲ್ಲ. ಆ್ಯಸ್ ಯೂಶಲ್ ಪೋಲಾರ್ ಬೀರಲ್ಲೇ ಡೆತ್ ಬೈ ಚಾಕ್ಲೇಟ್ ಮಸ್ಟ್ ಟ್ರೈ ಅಂತ ಎಲ್ಲರೂ ಹೇಳ್ತಾರೆ. ನಾನು ಅದನ್ನು ಹೇಳೋದು ಸಖತ್ತಾಗಿದೆ. ಇನ್ನು ಗಡ್ಬಡ್ ಅಂತೂ ನಂಗೆ ಆಲ್ ಟೈಮ್ ಫೇವ್ರೇಟ್. ನಾನು ಎಲ್ಲರೂ ಫಸ್ಟ್ ಆರ್ಡರ್ ಮಾಡಿದೆ ಗಡ್ಬಡ್ ಅಂತಲೇ. ಇಲ್ಲೇ ಇದೆ ನನಗೆ. ಸೂಪರ್ ಆಗಿದೆ. ಇದು ಜಾಸ್ತಿ ಐಸ್ ಕ್ರೀಮು, ಫ್ರೂಟ್ಸ್ಗಳು ಹಾಕಿದ್ದಾರೆ. ಇದರಲ್ಲಿ ಮೇಯ್ನಾಗಿ ಐಸ್ ಕ್ರೀಮ್ ಏನಿರುತ್ತಲ್ಲ, ಪೋಲಾರ್ ಬೀರಲ್ಲಿ ಮೇಯ್ನಾಗಿ ಕ್ವಾಲಿಟಿ ಐಸ್ ಕ್ರೀಮ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿದೆ. ನಿಂಗೆ ಯಾವ್ದು ಇಷ್ಟ ಆಯ್ತಾ? ಈ 3 ಸಖತ್ ಇಷ್ಟ ಆಯಿತು. ಹೇಳ್ಬೇಕು, ಒಂದಾದ್ರೆ ಹೇಳ್ಬೇಕು. ಈಗ ಪೋಲಾರ್ ಬೀರಿಗೆ ಬಂದಾಗ ಮೇಯ್ನಾಗಿ ನಾನು ಇಲ್ಲಲ್ಲ ಬೆಂಗಳೂರು ಯಾವುದೇ ಊರಿಗೆ ಹೋದ್ರೆ ನಾನು ಈ 3 ಐಟಮ್ನ ಪಕ್ಕ ಆರ್ಡರ್ ಮಾಡ್ತೀನಿ. ಅದರಲ್ಲಿ ಡೆತ್ ಬೈ ಚಾಕ್ಲೇಟ್ ಸಖತ್ತಾಗಿದೆ, ರೆಡ್ ವೆಲ್ವೆಟ್ ಇದು ಸಖತ್ತಾಗಿದೆ, ಗಡ್ಬಡ್ ಸಖತ್ತಾಗಿದೆ. ಓಕೆ, ನೀನು ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀಯಲ್ಲ, ನಾನು ರೆಡ್ ವೆಲ್ವೆಟ್ ಇದಕ್ಕೆ ಕೊಡ್ತೀನಿ.
ಇದು ಸ್ವಲ್ಪ ನನಗೆ ಡಿಫ್ರೆಂಟಾಗಿ ಟೇಸ್ಟ್ ಸಿಕ್ಕಿದೆ. ಇದು ಸಕ್ಕದಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕೊಡ್ತೀನಿ ನಾನು. ಇದನ್ನು ನೆಕ್ಸ್ಟ್ ಕೊಡ್ತೀನಿ. ಬಟ್ ಇದೆರಡು ಸೇಮೇ ಕೊಡ್ತೀನಿ. ಇದು ಥರ್ಡ್ ಪೊಸಿಷನ್ ಇಡೋದಲ್ಲ, ಗಡ್ಬಡ ಯಾಕೆ ನನ್ನ ಫೇವ್ರೇಟ್ ಇದು. ಇದೆರಡಿದು ನನಗೆ ಇದು ಸಗದಿ. ಹಾಗೆ ನನ್ನ ಚಾನಲ್ನ ನೋಡ್ತಾನೆ ಇರಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೊ ಮಚ್.